Hello aspirants, welcome back to my YouTube channel Sarkari Prep Zone and ಈ ವಿಡಿಯೋ ಆಲ್ ಅಬೌಟ್ ಮಾರ್ಕ್ಸ್ ಆ್ಯಂಡ್ ಪೇಯ್ಡ್ ಸೋರ್ಸಸ್ ಬಗ್ಗೆ ಯೂಸ್ಫುಲ್ ಇದೆಯಾ ಇಲ್ವಾ ಇದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ನಾನು ಸ್ಟಾರ್ಟ್ ಮಾಡಿದ್ದು 2025 ನನ್ನ ಜರ್ನಿನ ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ಆ ಜರ್ನಿ ಫುಲ್ಲು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಏನೇನಾಯಿತು, ಏನೇನು ನಾನು ಮಿಸ್ಟೇಕ್ ಮಾಡಿದೆ ಆ್ಯಂಡ್ ನೀವು ಏನೇನು ಮಿಸ್ಟೇಕ್ ಮಾಡಬಾರ್ದು ಆ್ಯಂಡ್ ಇನ್ಫ್ಲೂಯೆನ್ಸ್ ಯಾಕೆ ಆಗಬಾರ್ದು ಅದ್ರ ಬಗ್ಗೆನೂ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಲ್ಲ, ಇದು ಆಲ್ಮೋಸ್ಟ್ ಎಲ್ಲ ಟ್ಯೂಟರ್ಸು ಈಗಲೇ ಹೇಳ್ಬಿಡ್ತೀನಿ ಹಿಂದಿಯಲ್ಲಿ ಮಾಡ್ತಾರೆ, ಓಕೆನಾ. ಅವರು ಎಕ್ಸ್ಪ್ಲನೇಷನ್ ಫುಲ್ಲು ಹಿಂದಿಯಲ್ಲಿ ಇರುತ್ತೆ, ಪಿ ಪಿ ಟಿ ಮಾತ್ರ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. ಸೊ ದಟ್ ಪಿ ಪಿ ಟಿ ಹಿಂದಿ ಬರೋರಿಗೆ ಅಲ್ಪ ಸ್ವಲ್ಪ ಹಿಂದಿ ಬಂದರೂ ಸಾಕು, ಹೋಗ್ತಾ ಹೋಗ್ತಾ ನೀವೇ ಕಲ್ತ್ಕೋತೀರಾ, ಓಕೆನಾ. ಆ್ಯಂಡ್ ಯಾರು ಸೀರಿಯಸ್ಸಾಗಿ ಬ್ಯಾಂಕಿಂಗ್ ಎಕ್ಸಾಮ್ಗೆ ಓದಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಪೇಯ್ಡ್ ಕ್ಲಾಸ್ ತುಂಬ ಅವಶ್ಯಕತೆ ಇದೆ. ಪೇಯ್ಡ್ ಕ್ಲಾಸ್ ಇಲ್ದಲೇ ನೀವು ಹಾಗೆ ಸಕ್ಸಸ್ ಆಗಲಿಕ್ಕಾಗಲ್ಲ. ಲೈಕ್ ಪ್ರೀ ಆದ್ರೂ ಮೇನ್ಸ್ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಹೇಳಿದ್ನಲ್ಲ, ಇಂಗ್ಲೀಷಲ್ಲೂ ಇರುತ್ತೆ, ಬಟ್ ಅದರ ಪಿ ಪಿ ಟಿಯಲ್ಲಿರುತ್ತೆ. ನಾವೇ ಅದು ಮೆಥಡ್ಸ್ ಗೊತ್ತಾದರೆ ಸಾಕು, ನಾವು ಆರಾಮಾಗೆ ಸಾಲ್ವ್ ಮಾಡ್ಕೋಬೋದು. ಆ್ಯಂಡ್ ಇಂಗ್ಲೀಷಿಗೆ ಮಾತ್ರ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ, ನಾನು ಅದನ್ನು ಹೇಳ್ತೀನಿ, ಓಕೆನಾ. ನೆಕ್ಸ್ಟ್, ಎಲ್ಲದಕ್ಕೂ ಪೇಯ್ಡ್ ಕ್ಲಾಸೇ ತೊಗೋಬೇಕಾ ಅಂತ ಅಂದರೆ ಇಲ್ಲ, ನೋ, ಎಲ್ಲದಕ್ಕೂ ಪೇಯ್ಡ್ ಕ್ಲಾಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ನಾನು ಕ್ವಾಂಟ್ಸಲ್ಲಿ ಸ್ವಲ್ಪ ವೀಕ್ ಇರೋದ್ರಿಂದ ಕ್ವಾಂಟ್ಸಲ್ಲಿ ಮಾತ್ರ ಪೇಯ್ಡ್ ಕ್ಲಾಸ್ ತೊಗೊಂಡ್ರೆ ಸಾಕು. ಕೆಲವೊಬ್ಬರು ಇಂಗ್ಲೀಷಲ್ಲಿ ವೀಕ್ ಇದ್ದೀನಿ ಅಂತ ಹೇಳ್ತೀರಾ, ಬಟ್ ಆದರೆ ಇಂಗ್ಲೀಷಿಗೆ ಪೇಯ್ಡ್ ಕ್ಲಾಸ್ ತೊಗೊಳ್ಳೇಬೇಕಂತ ಅಂದರೆ ನೋ, ಐ ಡೋಂಟ್ ಸಜೆಸ್ಟ್ ಇಟ್. ಬಟ್ ಆದರೆ ನೀವೇನಾರ ಆಲ್ಟರ್ನೇಟಿವ್ ಮೆಥಡ್ ಏನಿದೆ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಇಲ್ಲೇ ಹೇಳ್ತೀನಿ, ಓಕೆನಾ. ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ನಾನು 2025 ಅಲ್ವಾ ಫಸ್ಟ್ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾರ್ಟ್ ಮಾಡಿದ್ದು. ನಾನು ಯಾವಾಗಲೂ ಇಂಡಿವಿಜುವಲ್ ಆಗಿ ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ಯಾವಾಗ ರೀಸನಿಂಗ್ ಇದೆ, ನನಗೆ ಗೊತ್ತಾಯಿತು ರೀಸನಿಂಗ್ ಇದೆ, ಕ್ವಾಂಟ್ಸ್ ಇದೆ ಆ್ಯಂಡ್ ಇಂಗ್ಲೀಷ್ ಇದೆ ಅಂತ. ಇವರಿಗೀಗ ಟೀಚರ್ಸ್ನ ಸರ್ಚ್ ಮಾಡಬೇಕಲ್ಲ, ಆವಾಗ ಸರ್ಚ್ ಮಾಡಬೇಕಾದ್ರೆ ಎಲ್ಲರ ಹೆಸರಲ್ಲೂ ಬಂದಿದ್ದು ನೇಮ್ ಸೌರವ್ ಸರ್. ಲೈಕ್ ಎಲ್ಲರೂ ಕೂಡ ಹೇಳ್ತಿದ್ದಿದ್ದು ನಾನು ರೀಸನಿಂಗ್ ಸೌರವ್ ಸರಿಂದ ಕಲಿತೆ, ನಾನು ರೀಸನಿಂಗ್ ಸೌರವ್ ಸರ್ ಇಂದ ಕಲಿತೆ ಅಂತ. ಮೀನ್ಸ್ ಮೋಸ್ಟ್ ಆಫ್ ದೆಮ್ ಹಿಂದಿ ಇನ್ಫ್ಲೂಯೆನ್ಸರ್ಸ್. ಸೊ ನಾನು ಏನು ಮಾಡಿದೆ, ಅಡಾ ಚಾನಲ್ಗೆ ಹೋಗಿ ಒಂದು ಅವ್ರದ್ದು ಫ್ಯಾಕಲ್ಟಿ ವೈಸ್ ಫ್ಯಾಕಲ್ಟಿ ಇರುತ್ತಲ್ಲ, ಅದನ್ನು ಪರ್ಚೇಸ್ ಮಾಡಿದೆ. ಆಲ್ಮೋಸ್ಟ್ 600ಗೆ ಇತ್ತು. ನಾನು ಪರ್ಚೇಸ್ ಮಾಡಿ 2025 ಅಲ್ಲ, ಬಟ್ ಆದರೆ ನಾನು ಪರ್ಚೇಸ್ ಮಾಡಿ 2024 ಬ್ಯಾಚಿಂದು ಪರ್ಚೇಸ್ ಮಾಡ್ಕೊಂಡಿದ್ದು ನಾನು. ಬಿಕಾಸ್ ನನಗೆ ಗೊತ್ತಿತ್ತು 2025 ಬ್ಯಾಚಿಂದು ಆನ್ ಗೋಯಿಂಗು ತುಂಬ ನಿಧಾನ ಹೋಗ್ಬಿಡುತ್ತೆ ಅಂತ ನಂಗೆ ಗೊತ್ತಿತ್ತು. ಹಾಗಾಗಿ ಬರೀ 6 ಮಂತ್ಸಿಗೆ ನಾನು ಅವ್ರದ್ದು ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಫೆಬ್ 2025 ಮಧ್ಯದಲ್ಲಿ ಜುಲೈ ನನಗೆ ಮುಗ್ದೋಯ್ತು ನಂದು. ಅಷ್ಟೊತ್ತಿಗೆ ನಂದು ಆಲ್ಮೋಸ್ಟ್ 6 ಮಂತ್ಸಲ್ಲೆಲ್ಲ ನೀವು ಆರಾಮಾಗಿ ರೀಸನಿಂಗು ಪ್ರೀ ಮತ್ತು ಮೇನ್ಸು ಮುಗಿಸ್ಕೋಬೋದು. ನಂದು ಕೂಡ ಕ್ಲಾಸಸ್ ಎಲ್ಲ ಮುಗ್ದಿತ್ತು. ಕ್ಲಾಸಸ್ ಮಾಡಬೇಕಾದ್ರೆ ನಿಮಗೆ ಜಾಸ್ತಿ ಪ್ರಾಕ್ಟೀಸ್ ಟೈಮ್ ಸಿಗಲ್ಲ, ಇದು ರಿಯಾಲಿಟಿ, ಓಕೆನಾ. ಎಲ್ಲರೂ ಹೇಳ್ತಾರೆ ಪ್ರಾಕ್ಟೀಸ್ ಜೊತೆಗೇ ಕ್ಲಾಸಸ್ ಮಾಡ್ಕೊಂಡು ಹೋಗಿ ಅಂತ, ಬಟ್ ಆದರೆ ಆಲ್ಮೋಸ್ಟ್ ಒಂದು ಕ್ಲಾಸೇ 2 ಅವರ್ಸ್ ತನಕ ಇರುತ್ತೆ. ಆವಾಗ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೇ ಟೈಮ್ ಸಿಗಲ್ಲ. 2 ಅವರ್ಸ್, ಅದು 2 ಅವರ್ಸ್ ಕ್ವಾಂಟ್ಸ್, 2 ಅವರ್ಸ್ ಇಂಗ್ಲೀಷ್ ಆ್ಯಂಡ್ 2 ಅವರ್ಸ್ ನೀವು ರಿವಿಷನ್ ಏನಾದರೂ ಬೇರೆದು ಮಾಡೋಕ್ಕೆ ಹೋದ್ರೂ ಅಲ್ಲೇ ಟೈಮ್ ಹೋಗ್ಬಿಡುತ್ತೆ. ಆ್ಯಂಡ್ ಕ್ವಾಂಟ್ಸು ಆಲ್ಮೋಸ್ಟ್ 2 ಅವರ್ಸ್ ಕ್ಲಾಸಸ್ ಇರುತ್ತೆ, ಇಂಗ್ಲೀಷು 2 ಅವರ್ಸ್ ಕ್ಲಾಸಸ್ ಇರುತ್ತೆ. ಲೈಕ್ 1 ಅವರ್ ಪರ್ಫೆಕ್ಷನ್, 1 ಅವರ್ ಗ್ರಾಮರ್ ಗ್ರಂಥ ಅಂತ ಅಂದರೂ 2 ಅವರ್ ಹೋಗ್ಬಿಡುತ್ತೆ. ಮತ್ತು 1 ಅವರ್ ಎಡಿಟೋರಿಯಲ್ ಆಗುತ್ತೆ, 3 ಅವರ್ ಹೋಗುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಪ್ರಾಕ್ಟೀಸಿಗೆ ಟೈಮ್ ಸಿಗಲ್ಲ, ಇದನ್ನು ನೆಕ್ಸ್ಟ್ ಹೇಳ್ತೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಕ್ವಾಂಟ್ಸಿಗೆ ಅಂತ ಹುಡುಕಿದ್ದು ಎಲ್ಲರೂ ಹೇಳಿದ್ದು ಕೌಶಿಕ್ ಸರ್ ಇಸ್ ದ ಬೆಸ್ಟ್ ಅಂತ. ಸೊ ನಾನು ಅವ್ರದ್ದು ಫುಲ್ಲು ಸಿಂಪ್ಲಿಫಿಕೇಷನ್ ಫುಲ್ಲು ಚಾಪ್ಟರ್ ಮುಗಿಸ್ಕೊಂಡೆ. ಓಕೆ, ನನಗೆ ಇವರು ಬೆಸ್ಟ್ ಇದ್ದಾರೆ ಅನಿಸ್ತು. ಅದಾದಮೇಲೆ ನಾನು ಕೆರಿಯರ್ ಡಿಫೈನರ್ ತೊಗೊಂಡಿದ್ದು. ನಾನು ಸೌರವ್ ಸರ್ನು ಅಷ್ಟೇ ಹಾಗೆ ತೊಗೊಳ್ಳಿಲ್ಲ, ಎಲ್ಲ ಹೇಳಿದ್ರು ಕೂಡ ಅವ್ರದ್ದು 0 to ಹೀರೋ ಅಂತ ಪ್ಲೇ ಲಿಸ್ಟ್ ಇದೆ, ನೀವು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. 0 to ಹೀರೋ ಅಂತ ಪ್ಲೇ ಲಿಸ್ಟ್ ಇದೆ. ಅವ್ರದ್ದು ಪ್ಲೇ ಲಿಸ್ಟಲ್ಲಿ ನಾನು ಸಿಲಾಲಿಸಮ್ ಫುಲ್ ಚಾಪ್ಟರ್ನ ಮುಗಿಸ್ಕೊಂಡೆ. ಸೊ ನನಗೆ ಆ 5 ಕ್ಲಾಸ್ ಮುಗಿಸೋ ಅಷ್ಟಲಿಗೆ ನಂಗೆ ಗೊತ್ತಾಯಿತು, ಓಕೆ ಇವರು ನೀಟಾಗೆ ಪಾಠ ಮಾಡ್ತಾರೆ ಅಂತ. ಒಂದು ಕ್ಲಾಸೆಲ್ಲ ನೋಡಿ, ಡೆಮೋ ಕ್ಲಾಸ್ ಒಂದೇ ಒಂದು ಕ್ಲಾಸ್ ನೋಡಿ ನೀವು ಡಿಸೈಡ್ ಆಗಬೇಡಿ. ಡೆಮೋ ಕ್ಲಾಸಲ್ಲೇ ಒಂಥರ ಮಾಡಿರ್ತಾರೆ, ರಿಯಾಲಿಟಿಲೇ ಬೇರೆ ಥರ ಮಾಡಿರ್ತಾರೆ. ಸೊ ಸಿಲಾಲಿಸಮ್ ಫುಲ್ಲು ಮುಗಿಸಿ ನಾನು ಅಡ್ಡ ತೊಗೊಂಡಿದ್ದು, ಅದು 600 ಆಗಿತ್ತು, ನನಗೆ 600 ಸಮಥಿಂಗ್ ಆಗಿತ್ತು. ಅದಾದಮೇಲೆ ಕ್ವಾಂಟ್ಸು ಕೆರಿಯರ್ ಡಿಫೈನರಿಂದ ತೊಗೊಂಡಿದ್ದು ಕೌಶಿಕ್ ಸರ್. ಇದು ಫುಲ್ ಸಂಪೂರ್ಣ ಬ್ಯಾಚ್ ಪರ್ಚೇಸ್ ಮಾಡಿದೆ, ಯಾಕಂದರೆ ನಾನು ಕ್ವಾಂಟ್ಸ್ ಟೈಮ್ ಹಿಡಿಯುತ್ತೆ ಅಂತ ಹೇಳಿ 12 ಮಂತ್ಸಿಗೂ ಕೂಡ ಸಂಪೂರ್ಣ ಬ್ಯಾಚ್ನ ಪರ್ಚೇಸ್ ಮಾಡಿದೆ 1 ಇಯರ್ ಡ್ಯೂರೇಷನಲ್ಲಿ. ಅದಾದಮೇಲೆ ನನಗೆ ಗೊತ್ತಾಗಿದ್ದು, ಅಲ್ಲಿ ತನಕ ನನಗೆ ಎಸ್ ಆಫೀಸರ್ ಪ್ಲ್ಯಾಟ್ಫಾರ್ಮ್ ಇದೆ ಅಂತಲೇ ಗೊತ್ತಿರಲಿಲ್ಲ. ತುಂಬ ಜನ ಯಾರೂ ಹೇಳಿರಲಿಲ್ಲ, ಯಾಕಂದರೆ ಎಸ್ ಆಫೀಸರ್ ಪ್ಲ್ಯಾಟ್ಫಾರ್ಮ್ ಸ್ಟಾರ್ಟ್ ಮಾಡಿದ್ದೆ 2023 ಡಿಸೆಂಬರ್ ಅನ್ನೋ ಟೈಮಲ್ಲಿ ಅನ್ಕೋತೀನಿ. ಸೊ ನಾನು ಯಾವಾಗ 2025 ಬಂದೆ, ಆವಾಗ ಅವ್ರಿಗೆ ಇನ್ನೂ 1 ಇಯರ್ ಎಕ್ಸ್ಪೀರಿಯನ್ಸ್ ಮಾತ್ರ ಆಗಿತ್ತು. ಅದಾದಮೇಲೆ ನಾನು ನಿಮಿಷಾ ಮ್ಯಾಮ್ನ ಹುಡುಕ್ತಾ ಇದ್ದೆಲ್ಲ ಇಂಗ್ಲೀಷಿಗೆ.
ಅಂದ್ಕೊಂಡಿದ್ದೆ ನಾನು ಅನ್ಅಕಾಡೆಮಿಯಲ್ಲಿ ತೊಗೋಬೇಕು ಅಂತ. ಬಟ್ ಆದರೆ ಅನ್ಅಕಾಡೆಮಿ ಅವಶ್ಯಕತೆ ಇರಲಿಲ್ಲ ಅಂತ ಗೊತ್ತಾಯಿತು. ಅದಾದಮೇಲೆ ಇವ್ರದ್ದು ನಾನು ಇಂಡಿವಿಜುವಲ್ ನೋಡಿದೆ. ಬಟ್ ಆದರೆ ಇಂಡಿವಿಜುವಲ್ಲೇ 2K ಹತ್ರ ಇತ್ತು. ಆ್ಯಂಡ್ ಲೈಕ್ ಫುಲ್ ಪೇಯ್ಡ್ ನೋಡಿದೆ, ಫುಲ್ ಕೋರ್ಸ್ ಎಲ್ಲರದು ತೊಗೊಳ್ಳೋದು ಅಂತ. ಬಿಕಾಸ್ ಅದ್ರಲ್ಲಿ ಅಂಕುಶ್ ಸರ್ ಇದ್ರಲ್ಲ, ಥ್ರೆಡ್ ಮೆಥಡ್ ಹೇಳ್ಕೊಡ್ತಾರೆ ಅಂತ ಹೇಳಿ. ನಾನು ಆಲ್ರೆಡಿ ರೀಸನಿಂಗ್ನ ಕಲ್ತಿದ್ದೆ. ಬಟ್ ಆದರೆ ನನಗೆ ಪಝಲ್ಸಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು, ಟು ಬಿ ಹಾನೆಸ್ಟಾಗಿ ಹೇಳಬೇಕು ಅಂದರೆ. ಆ್ಯಂಡ್ ರೀಸನಿಂಗ್ ಇನ್ನೂ ಸ್ವಲ್ಪ ಗ್ರಿಪ್ ಬೇಕು ಅಂತ ಅನ್ನಿಸ್ತು. 6 ಮಂತ್ಸ್ ಸಾಕಾಗಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಪ್ರಾಕ್ಟೀಸ್ ಮಾಡಬೇಕಾರೆಲ್ಲ ನನಗೆ ರಿಸೋರ್ಸಸ್ ಡಿಫಿಷಿಯನ್ಸಿ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ಇಲ್ಲಿ ಯಾವುದೇ ಥರ ರಿಸೋರ್ಸಸ್ನ ಪ್ರೊವೈಡ್ ಮಾಡಿರಲಿಲ್ಲ, ಓನ್ಲಿ ಕ್ಲಾಸಸ್ PPTನ ಪ್ರೊವೈಡ್ ಮಾಡಿದರು. ಅದಾದಮೇಲೆ ಆಫೀಸರಲ್ಲಿ ಅಂಕುಶ್ ಸರ್ದು ಸಿಗುತ್ತೆ ಅಂತ ಅಂದ್ಕೊಂಡು, ಅದಾದಮೇಲೆ ಬ್ಯಾಂಕಿಂಗ್ ಅವೇರ್ನೆಸ್ ಕೂಡ ಮಾಡಬೇಕಿತ್ತಲ್ಲ, ಅದಕ್ಕೂ ಕುಶ್ ಸರ್ನ ತುಂಬ ಜನ ಸಜೆಸ್ಟ್ ಮಾಡಿದರು. ಹಾಗಾಗಿ ನಾನು ಇವ್ರದನ್ನ ಫುಲ್ ಪೇಯ್ಡ್ ತೊಗೊಂಡ್ಬಿಟ್ಟೆ. ಇವ್ರದ್ದು ಇಂಡಿವಿಜುವಲ್ಲೇ 2K ಬೀಳುತ್ತೆ. ಬಟ್ ಆದರೆ ಫುಲ್ ತೊಗೊಂಡ್ರೆ 2,800 ಸಮಥಿಂಗ್ ಏನೋ ಬೀಳುತ್ತೆ. ಹಾಗಾಗಿ ನಾನು ಇವ್ರದನ್ನೇ ಫುಲ್ ಪೇಯ್ಡ್ ತೊಗೊಂಡ್ಬಿಟ್ಟಿದ್ದೆ. ಇದಿಷ್ಟು ನಂದು ಎಕ್ಸ್ಪೀರಿಯನ್ಸ್. ನಾನು ಎಲ್ಲೆಲ್ಲಿ ತಪ್ಪು ಮಾಡಿದೆ ಅಂತ ಹೇಳಿದ್ರೆ, ಲೈಕ್ ನಾನು ಒಂದೇ ಫುಲ್ ಮಾಕಿಗೆ ಹೋಗಲಿಲ್ಲ. ನಾನು ಹೇಳ್ತೀನಿ ಅದು ಒಬ್ಬರ ಹತ್ರನೇ ಹೋಗಬೇಕು ಅಂತ. ಯಾಕೆ ಅಂತ, ನಾನು ಫಸ್ಟು ಸೌರವ್ ಸರ್ ಹತ್ರ ಸ್ಟಾರ್ಟ್ ಮಾಡಿದೆ. ಆದರೆ ಇವರು ಬೇಸಿಕ್ ತುಂಬ ಚೆನ್ನಾಗೇ ಮಾಡ್ತಾರೆ. ಬಟ್ ಆದರೆ ಲೈಕ್ ಪಝಲ್ಸ್ಗೆ ಬಂದರೆ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಆಗಬೇಕು ಅಂತ ಅನ್ನಿಸ್ತು ಲೈಕ್ ಅವರೇ ಸ್ಟಕ್ ಆಗಿಬಿಡ್ತಾರೆ ಒಂದೊಂದು ಹತ್ರ. ಇದು ರಿಯಾಲಿಟಿ. ನೀವು ಬೇಕಾದ್ರೆ ಅವ್ರದ್ದು ಬೇರೆ ವೀಡಿಯೋಸು ಹೋಗಿ ನೋಡಿ, ಗೊತ್ತಾಗುತ್ತೆ ನಿಮಗೇನೆ. ನಾನು ಮತ್ತು ಇಲ್ಲಿ ಯಾರೂ ಅಫೆಂಡ್ ಆಗಬೇಡಿ, ನೀವು ಅವ್ರ ಹತ್ರ ಕಲಿತಾ ಇರೋರು. ಥ್ರೆಡ್ ಮೆಥಡೇ ಬೆಸ್ಟಾ, ಲೈಕ್ ಟ್ರೆಡಿಷ್ನಲ್ ಮೆಥಡೇ ಬೆಸ್ಟಾ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಆದರೆ ನಾನು ಬೇಸಿಕ್ ಮೆಥಡು ಅದು ಮೇನ್ಸ್ ತನಕನೂ ಆಗಿತ್ತು ಪಝಲ್ಸಲ್ಲಿ ಮತ್ತು ಸೀಟಿಂಗ್ ಅರೇಂಜ್ಮೆಂಟಲ್ಲಿ. ಅದಾದಮೇಲೆ ನಾನು ಅಂಕುಶ್ ಸರ್ ಹತ್ರ ಬಂದು ಲೈಕ್ ಥ್ರೆಡ್ ಮೆಥಡ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಇನ್ನೂ ಸ್ವಲ್ಪ ಈಸಿ ಅಂತ ಅನ್ನಿಸ್ತು. ಥ್ರೆಡ್ ಮೆಥಡೇ ಬೆಸ್ಟ್ ಅಂತ ಅನ್ನಿಸ್ತು. ಬಿಕಾಸ್ ನೀವು ಬ್ಯಾಂಕಿಂಗ್ ಕ್ಲಾಸ್ಮೇಟಲ್ಲಿ ಹೋಗಿ ನೋಡಿದ್ರೂ ಆ ಅಕ್ಕ ಕೂಡ ಲೈಕ್ ಥ್ರೆಡ್ ಮೆಥಡ್ನ ಸಜೆಸ್ಟ್ ಮಾಡಿದ್ದಾರೆ. ಅವರು ಅವಾಗಿನ್ನೂ ವೀಡಿಯೋ ಮಾಡ್ತಿರ್ಲಿಲ್ಲ ನಾನು ಸೌರವ್ ಸರ್ ಹತ್ರ ತೊಗೊಂಡಾಗ. ಅದಾದಮೇಲೆ ಅವ್ರು ಹೇಳಿದ್ಮೇಲೆ ನಾನು ಅಂಕುಶ್ ಸರ್ ಹತ್ರ ಪೇಯ್ಡ್ ಕ್ಲಾಸ್ ತೊಗೊಂಡಿದ್ದು. ಸೊ ನನಗೆ ಅದು ತುಂಬ ಯೂಸ್ ಆಯಿತು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಮಿಸ್ಟೇಕ್ ನಾವೇನು ಮಾಡೋದು ಅಂತಂದರೆ, ವಿತೌಟ್ ನಾಲೆಜ್ ನಾವು ಕ್ಲಾಸಸ್ ತೊಗೊಂಡ್ಬಿಡೋದು. ಲೈಕ್ ಸ್ಟಾರ್ಟಿಂಗಲ್ಲಿ ಸೌರವ್ ಸರ್ ಹತ್ರ ತೊಗೊಂಡ್ಮೇಲೆ ಅಂಕುಶ್ ಸರ್ ಹತ್ರ ತೊಗೊಂಡಾಗ ಲೈಕ್ ಏನೋ ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಆದರೆ ಹೋಗ್ತಾ ಹೋಗ್ತಾ ನನಗೆ ಅದು ಸರಿ ಹೋಯಿತು. ಲೈಕ್ ಒಂದೇ ಕ್ಲಾಸ್ ಮಾಡ್ಕೊಂಬಿಟ್ಟು, ಒಂದೇ ಡೆಮೋ ಕ್ಲಾಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡೋದು ಇದು ವರ್ತ್ ಅಲ್ಲ. ಯಾವುದೋ ಇನ್ಫ್ಲೂಯೆನ್ಸಸ್ ನೋಡಿ ಅವ್ರಿಗೇನೋ ಕೋಡ್ ಕೊಡ್ತಿದ್ದಾರೆ ಅಂತ ನೋಡಿ ಹೋಗಿ ನೀವು ಕ್ಲಾಸಸ್ಗಳನ್ನ ತೊಗೋಬೇಡಿ. ಅದಾದಮೇಲೆ ವಿತೌಟ್ ಅಟೆಂಡಿಂಗ್ ಕ್ಲಾಸ್ ಅವ್ರದ್ದು ಒಂದು 5 ಕ್ಲಾಸಸ್ ಆದರೂ ಅಟೆಂಡ್ ಮಾಡಿ, 1 ವೀಕ್ ಲೇಟ್ ಆದರೂ ಪರವಾಗಿಲ್ಲ, ಡೆಮೋ ಕಂಪಲ್ಸರಿ ಮಾಡಿ. ಆ್ಯಂಡ್ ವಿತೌಟ್ ಎನಿ ಪ್ರೆಷರ್, ಪೀರ್ ಪ್ರೆಷರ್ ಇಲ್ದಲೇ, ಇನ್ಫ್ಲೂಯೆನ್ಸಿಂಗ್ ಇಲ್ದಲೇ ಕೂಡ ನಾನು ಇವ್ರದ್ದೇ ಕ್ಲಾಸ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಅನ್ನಿಸ್ದಾಗ ಕಂಟಿನ್ಯೂ ಮಾಡಿ. ಯಾಕಂತ ಅಂದರೆ ತುಂಬ ಪ್ಲ್ಯಾಟ್ಫಾರ್ಮ್ ಇದೆ. ಅಡ್ಡ ಇದೆ, ಅದಾದಮೇಲೆ ಅನ್ಅಕಾಡೆಮಿ ಇದೆ, ಅದಾದಮೇಲೆ ನೆಕ್ಸ್ಟ್ ಸ್ಟಡಿ ನೀತಿ ಇದೆ. ತುಂಬ ಪ್ಲ್ಯಾಟ್ಫಾರ್ಮ್ ಇದ್ದಾವೆ. ನಾನು ಎಲ್ಲದೂ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ ಲೈಕ್ ಯೂಟ್ಯೂಬಲ್ಲಿ. ಬಟ್ ಆದರೆ ನನಗೆ ಕನೆಕ್ಷನ್ ಅಂತಾರಲ್ಲ, ಆ ಥರ ಏನೂ ಅನ್ನಿಸ್ಲಿಲ್ಲ. ಆ್ಯಂಡ್ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲ ನನಗೆ ಬೇಕಿರೋದು ಸಿಗಲಿಲ್ಲ. ಹಾಗಾಗಿ ಲೈಕ್ ರೀಸನಿಂಗು ಬೆಸ್ಟ್ ಯಾರಿದ್ದಾರೆ ಅವ್ರು ಸಿಗಲಿಲ್ಲ ಬೇರೆ ಹತ್ರ ತೊಗೊಳಕ್ಕೆ ಹೋದರೆ. ಆ್ಯಂಡ್ ಇಂಗ್ಲೀಷ್ ನಿಮಿಷ ಬನ್ಸಾಲ್ ಅವ್ರದ್ದೇ ತೊಗೋಬೇಕಾಗಿತ್ತು ನಾನು. ಅದನ್ನು ಯಾಕೆ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ ಇಂಗ್ಲೀಷ್ ಸ್ಟ್ರಾಟಜಿಯಲ್ಲಿ. ಆ್ಯಂಡ್ ಬೇರೆ ಕ್ವಾಂಟ್ ಸ್ಟ್ರಾಟಜಿಯಲ್ಲೂ ನಾನು ಹೇಳಿದ್ದೀನಿ ಯಾಕೆ ನಾನು ಕೌಶಿಕ್ ಸರ್ನೇ ಲೈಕ್ ಅವ್ರ ಕೋರ್ಸ್ನೇ ಪರ್ಚೇಸ್ ಮಾಡಿದೆ ಅಂತಲೂ ಹೇಳಿದ್ದೀನಿ. ಅದಾದಮೇಲೆ ಮಾರ್ಕ್ಸ್ ಈಗಲೇ ಸ್ಟಾರ್ಟಿಂಗ್ ನೀವೇನಾರ ಬಿಗಿನರ್ ಆಗಿದ್ದರೆ ಮಾರ್ಕ್ಸ್ನ ಈಗಲೇ ತೊಗೋಬೇಡಿ, ವೇಸ್ಟ್ ಆಫ್ ಟೈಮ್. ನಾನು ಅಷ್ಟೇ ಜಾನಲ್ಲಿ ಸ್ಟಾರ್ಟ್ ಮಾಡಿದ್ನಲ್ಲ, ಜಾನಲ್ಲೇ ನಾನು ಮಾರ್ಕ್ಸನ್ನು ತೊಗೊಂಡ್ಬಿಟ್ಟಿದ್ದೆ. ಲೈಕ್ ಪೀರ್ ಪ್ರೆಷರ್ ಹೇಳಿದ್ನಲ್ಲ, ಇನ್ಫ್ಲೂಯೆನ್ಸ್ ಆಗಿ ತೊಗೊಂಡ್ಬಿಡ್ತೀವಿ, ನಮ್ಗೆ ಅದು ಗೊತ್ತಾಗಲ್ಲ ಅಂತ. ಬಟ್ ಆದರೆ ಜಾನಲ್ಲೇ ನೀವು ಮಾರ್ಕ್ಸ್ ತೊಗೋಬೇಡಿ. ಆಲ್ಮೋಸ್ಟ್ ನಿಮ್ಮದು ಪ್ರೀ ಸಿಲೆಬಸ್ಸು ಫುಲ್ಲು ಕಂಪ್ಲೀಟ್ ಆಗಬೇಕು. ಅದಾದಮೇಲೆ ನೀವು ಮಾರ್ಕ್ಸಿಗೆ ಬನ್ನಿ. ಪ್ರೀ ಸಿಲೆಬಸ್ ಕಂಪ್ಲೀಟ್ ಆಗ್ದಲೇ ನೀವು ಮಾರ್ಕ್ಸ್ ತೊಗೊಂಡ್ರು ಈಸ್ ಯೂಸ್ಲೆಸ್, ಏನೂ ವರ್ಕ್ ಆಗಲ್ಲ. ಅದು ಲೈಕ್ ಅರ್ಧ ಸಿಲೆಬಸ್ ಆಗಿರುತ್ತೆ, ಅರ್ಧ ಅಟೆಂಡ್ ಮಾಡ್ತಿರ್ತೀರ, ಅರ್ಧ ಬಿಡ್ತಾ ಇದ್ದೀರಾ. ಲೈಕ್ ಅದೇನೂ ವರ್ಕ್ ಆಗಲ್ಲ. ನಿಮ್ಗೇನು ನೋಟ್ಸ್ ಮಾಡ್ಕೊಂಡಿರ್ತೀರಲ್ಲ, ಆ ನೋಟ್ಸನ್ನೇ ಓದಿ. ಅವ್ರು ಆಲ್ರೆಡಿ PPTಗಳನ್ನ ಕೊಟ್ಟಿರ್ತಾರೆ ಅಲ್ವಾ ನಿಮಗೆ, ಲೈಕ್ ಟೀಚರ್ಸ್ಗಳು, ಅದನ್ನು ಓದಿ. ಅದಾದಮೇಲೆ ಅವರು ರಿವಿಷನ್ ಶೀಟ್ ಅಂತ ಕೂಡ ಅಪ್ಲೋಡ್ ಮಾಡಿರ್ತಾರೆ. ರಿವಿಷನ್ ಶೀಟ್ನ ಫುಲ್ಲು ಸಾಲ್ವ್ ಮಾಡಿ. ಇವಿಷ್ಟು ಪ್ರೋಸೆಸ್ ಲೈಕ್ PPT ಸಾಲ್ವ್ ಮಾಡಿ, ರಿವಿಷನ್ ಶೀಟು ಸಾಲ್ವ್ ಮಾಡ್ತಾಯಿದ್ದೀನಿ, ಆನ್ ಗೋಯಿಂಗ್ ಇದೆ ನಂದು ರಿವಿಷನ್ ಶೀಟು ಅಂತ ಅಂದಾಗ ನೀವು ಮಾರ್ಕ್ಸ್ನ ಪರ್ಚೇಸ್ ಮಾಡಿ. ಆಲ್ಮೋಸ್ಟ್ ನಿಮಗೀಗ ಈ ಇಯರ್ಗೆ ಹೇಳಕ್ಕೆ ಹೋದರೆ ಲೈಕ್ ಜುಲೈಯಿಂದ ನಿಮಗೆ ಅಂದ್ಕೊಳ್ಳಿ, SBI ಜುಲೈ
ಫೈನಲ್ಗೆ ಬರ್ಬೋದು, ಫೈನಲ್ ಡೇಟ್ ಲೈಕ್ ಲಾಸ್ಟ್ ವೀಕಲ್ಲಿ ಬರ್ಬೋದು, ಅಥವಾ ಆಗಸ್ಟ್ಗೆ ಮೋಸ್ಟ್ ಆಫ್ ಟೈಮ್ ನನ್ನ ಪ್ರಕಾರ SBI ಬರೋದು. ಸೊ ನೀವು ಒಂದು ಮೇ ಇನ್ ಕೇಸ್ ಏನಾದರೂ ನೀವು ಫೌಂಡೇಶನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದು ಒಂದು 20% ಮುಗ್ದಿದೆ ಅಂತಂದರೆ ಮೇಗೆ ಮಾಕ್ ತೊಗೊಳ್ಳಿ. ಇಲ್ಲ ಅಂತ ಅಂದರೆ ನೀವು ಜೂನ್ಗೆ ಮಾಕ್ ತೊಗೊಳ್ಳಿ. ಏನಾರ ಬಿಗಿನರ್ ಆಗಿದ್ರೆ ಬೇಗ ಮಾಕ್ ತೊಗೋಬೇಡಿ, ನಿಮಗೆ ಅಟೆಂಡ್ ಮಾಡೋಕ್ಕಾಗಲ್ಲ, ನಿಮಗೇನು ಅರ್ಥ ಆಗಲ್ಲ. ಮಾಕ್ ಯಾಕೆ ತೊಗೋಬೇಡಿ ಅಂತ ಇದ್ದೀನಿ ಅಂತಂದರೆ ಫ್ರೀ ಮಾಕೇ ಇರುತ್ತೆ. ಗೈಡ್ಲಿಲೂ ಫ್ರೀ ಮಾಕ್ ಇದೆ, ಮಾಕಲ್ಲೂ ಫ್ರೀ ಮಾಕ್ ಇದೆ, ಟೆಕ್ಸ್ಟ್ ಬುಕ್ಕಲ್ಲೂ ಫ್ರೀ ಮಾಕ್ ಇದೆ, ಆ್ಯಂಡ್ ಪ್ರಾಕ್ಟೀಸ್ ಮಾಕಲ್ಲೂ ಫ್ರೀ ಮಾಕ್ ಇದೆ. ಹೆಂಗಿದ್ರು ನೀವು ಬಿಗಿನರ್ ಆಗಿದ್ರೆ ಸಂಡೇ ಹೊತ್ತು ಮಾತ್ರ ಮಾಕ್ ಕೊಡಿ, ಸೆಕ್ಷನಲ್ ಮಾಕ್ ಕೊಡಿ. ಒಂದು ಲೈಕ್ ರೀಸನಿಂಗಲ್ಲಿ ಆಗಿರುತ್ತೆ, ಕ್ವಾಂಟ್ಸಲ್ಲಿ ಆಗಿರಲ್ಲ ಇನ್ನು. ಸೆಕ್ಷನಲ್ ಮಾಕ್ ಕೊಡಿ. ಒಂದು ಫುಲ್ ಮಾಕ್ ಏನಾರ ಬೇಕು ಅಂತ ಅಂದರೆ ಫ್ರೀ ಮಾಕ್ಗಳು ಇಲ್ಲ, ಎಲ್ಲದರಲ್ಲೂ ಫ್ರೀ ಮಾಕ್ 2 to 3 ಮಾರ್ಕ್ಸ್ ಇದ್ದಾವೆ. ಸಂಡೇ ಅಂತ ಅಂದ್ಕೊಂಡ್ರು ಅದು ಫ್ರೀ ಮಾರ್ಕ್ಸ್ ಅಟೆಂಡ್ ಮಾಡೋದ್ರಲ್ಲಿ ಟೈಮ್ ಹೋಗ್ಬಿಡುತ್ತೆ. ಆ್ಯಂಡ್ ರಿವಿಷನ್ ಶೀಟ್ ಕೂಡ ಮಾಡ್ತಾ ಇರ್ತೀರ, ಆ ಟೈಮಲ್ಲಿ ನಮಗೆ ಮಾಕ್ ಯೂಸಿಗೆ ಬರಲ್ಲ. ಸೊ ಮಾರ್ಕ್ಸ್ನ ತೊಗೋಬೇಕಾದ್ರೆ 6 ಮಂತ್ಸಿಗೆ ಮಾತ್ರ ತೊಗೊಳ್ಳಿ. ನಿಮ್ಗೆ ಏನಾರ ಬೇಕು ಅಂದರೆ 1 ಇಯರ್ಗೆ ತೊಗೊಳ್ಳಿ. ನಾನು ಸಜೆಸ್ಟ್ ಮಾಡೋದು 6 ಮಂತ್ಸಿಗೆ. ಲೈಕ್ ಜೂನಲ್ಲಿ ತೊಗೊಂಡ್ರೆ ಡಿಸೆಂಬರಲ್ಲಿ ಮುಗ್ದೋಗೋ ಥರ ಮಾರ್ಕ್ಸ್ ತೊಗೊಳ್ಳಿ. ಇನ್ ಕೇಸ್ ಆ ಬಿಟ್ವೀನಲ್ಲೇ ನಿಮ್ಗೆ ಏನಾರ ಜಾಬ್ ಆದರೆ ನಿಮಗೆ ಮಾಕ್ ಯೂಸಿಗೆ ಬರಲ್ಲ. ಆ್ಯಂಡ್ ಅದಾದಮೇಲೆ ನೀವು ರಿನ್ಯೂ ಮಾಡ್ಕೋಬೋದು ನೆಕ್ಸ್ಟ್ ಏನಾರ ಬೇಕು ಅಂತ ಹೇಳಿದ್ರೆ. ನನ್ನ ಹತ್ರ ಎಷ್ಟು ಮಾಕ್ ಇದೆ ಅಂತಂದರೆ ಈಗ ಆಲ್ಮೋಸ್ಟ್ 4 ಮಾರ್ಕ್ಸ್ ಇದ್ದಾವೆ ನನ್ನ ಹತ್ರ. ಗೈಡ್ಲೈನು ಇದೆ, ಎಸ್ ಮಾಕು ಇದೆ, ಟೆಕ್ಸ್ಟ್ ಬುಕ್ಕು ಇದೆ, ಪ್ರಾಕ್ಟೀಸ್ ಮಾಕು ಇದೆ. ನಾನು ಯಾವುದನ್ನು ತೊಗೊಂಡು ರಿಗ್ರೆಟ್ ಮಾಡಿದ್ದು ಅಂದರೆ ಮಾಕ್ ತೊಗೋಬೇಡಿ. ಆಫೀಸರ್ ಪ್ಲ್ಯಾಟ್ಫಾರ್ಮ್ ಚೆನ್ನಾಗಿದೆ, ಬಟ್ ಆದರೆ ಮಾಕ್ ಚೆನ್ನಾಗಿಲ್ಲ. ಆ್ಯಂಡ್ ಪ್ರಾಕ್ಟೀಸ್ ಮಾಕ್ ಯಾಕಂತ ಅಂದರೆ ಇದರಲ್ಲಿ ಡ್ರಾಬ್ಯಾಕ್ ಏನಂತ ಅಂದರೆ ಸೆಕ್ಷನಲ್ ವೈಸ್ ನೀವು ಒಂದ್ಸರಿ ಅಟೆಂಡ್ ಮಾಡಿದ್ರೆ ಮತ್ತೆ ಅಟೆಂಪ್ಟ್ ಇಲ್ಲ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾರ್ಕ್ ತೊಗೋಬೇಡಿ. ನಾನು ಎರಡನ್ನೇ ಸಜೆಸ್ಟ್ ಮಾಡೋದು, ಒಂದು ಗೈಡ್ಲಿ, ಒಂದು ಟೆಕ್ಸ್ಟ್ ಬುಕ್. ಆ್ಯಂಡ್ ಈ ಟೆಕ್ಸ್ಟ್ ಬುಕ್ ಬಿಟ್ಟರೆ ಆಲಿವ್ ಬೋರ್ಡು ಕೂಡ ನೀವು ಹೋಗ್ಬೋದು, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಆದರೆ ಗೈಡ್ಲಿ ಇಸ್ ದ ಬೆಸ್ಟ್. ನಾನು ತಪ್ಪು ಮಾಡ್ದಂಗೆ ನೀವು ಮಾಡ್ಕೋಬೇಡಿ. ಒಂದು ಪ್ಲ್ಯಾಟ್ಫಾರ್ಮ್, ಒಂದು ಟ್ಯೂಟರ್ನ ಹೈರ್ ಮಾಡ್ಕೊಳ್ಳಿ. ಲೈಕ್ ಒಂದು ಪ್ಲ್ಯಾಟ್ಫಾರ್ಮ್ ಯಾವ್ದಾರ ಬೈ ಮಾಡಿದ್ರೆ ಅದೇ ಎಲ್ಲದೂ ಅಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಎಲ್ಲ ಲೆಕ್ಚರರ್ಸ್, ಎಲ್ಲ ಟ್ಯೂಟರು ಮಾಡೋದು ಒಂದೇ, ಅವ್ರು ಏನೂ ಡಿಫ್ರೆಂಟಾಗಿ ಮಾಡಲ್ಲ. ಓಕೆನಾ? ಲೈಕ್ ಅರ್ಥ ಮಾಡಿಸೋದ್ರಲ್ಲಿರ್ಬೋದು, ಮೆಟೀರಿಯಲ್ಸಲ್ಲಿ ಕೊಡೋದ್ರಲ್ಲಿರ್ಬೋದು, ಎಲ್ಲರೂ ಒಂದೇ. ನಿಮ್ಗೆ ಯಾರು ಅಡ್ಜಸ್ಟ್ ಆಗ್ತದೆ, ನಿಮ್ಗೆ ಯಾರು ಫ್ರೀಕ್ವೆನ್ಸಿ ಅಡ್ಜಸ್ಟ್ ಆಗುತ್ತೆ ಅವ್ರ ಹತ್ರ ತೊಗೊಳ್ಳಿ. ಆ್ಯಂಡ್ ಮಿನಿಮಮ್ ಮಾಕ್ ತೊಗೊಳ್ಳಿ. ಯಾವಾಗಲೂ 2 ಮಾರ್ಕ್ಸ್ ಈಸ್ ಮೋರ್ ದ್ಯಾನ್ ಎನಫ್ ಬೇರೆ ಪ್ಲ್ಯಾಟ್ಫಾರ್ಮ್ದು. ಆದರೆ ಈಗಲೇ ನೀವೇನಾದ್ರು ಬಿಗಿನರ್ ಆಗಿದ್ರೆ ಮಾಕ್ ತೊಗೊಳಕ್ಕೆ ಹೋಗಬೇಡಿ, ಇಟ್ಸ್ ವೇಸ್ಟ್. ಓಕೆನಾ? ಆ್ಯಂಡ್ 10% ಸಿಲೆಬಸ್ ಆಗಿದ್ರೂ ನೀವು ತೊಗೋಬೇಡಿ. 70% ಸಿಲೆಬಸ್ ಆಗಿದ್ರೆ ಮಾತ್ರ ನೀವು ತೊಗೊಳ್ಳಿ. ಆ್ಯಂಡ್ 70% ಅಂತ ಅಂದರೆ ನಿಮ್ಮದು ಫುಲ್ಲು ಮುಗ್ದಿರಬೇಕು, ಮೇನ್ಸಿಗೆ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿರಬೇಕು, ಆವಾಗ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ತೊಗೋಬೇಡಿ. ಇದಂತೂ ಹೇಳ್ತಾ ಇದ್ದೀನಿ. ಆ್ಯಂಡ್ ರೆಕಮೆಂಡೇಷನ್ಸ್ ಯಾವ್ದ್ಯಾವುದು ನಾನು ಮಾಡೋದು ಅಂತ ಅಂದರೆ ಹೇಳ್ತೀನಿ. ಆದರೆ ಇನ್ಫ್ಲೂಯೆನ್ಸಸ್, ಈಗ ನಾನು ಹೇಳಿದೆ ನನ್ನ ಹೋದ ವಿಡಿಯೋದಲ್ಲೂ, ಹಿಂದಿ ಇನ್ಫ್ಲೂಯೆನ್ಸಸ್ನ ನೋಡಿ ನಾವು ಜಾಸ್ತಿ ಇನ್ಫ್ಲೂಯೆನ್ಸ್ ಆಗ್ತೀವಿ ಅಂತ. ಬಟ್ ಅದೇ ಅವರೆಲ್ಲರದು ಕೂಡ ಪೇಯ್ಡ್ ಕೊಲಾಬ್ರೇಷನ್ಸ್ ಇರುತ್ತೆ. ಸೊ ನೀವು ಅದರಿಂದ ಇನ್ಫ್ಲೂಯೆನ್ಸ್ ಆಗಬೇಡಿ. ಯಾವ್ದಾರ ಜೆನ್ಯೂನ್ ಸೋರ್ಸಸ್, ಈಗ ನನ್ನ ಸೋರ್ಸಸ್ ನೋಡಿದ್ದೀರಾ, ನಂದಾದ್ಮೇಲೆ ಇನ್ನೊಬ್ಬರು ಯಾರಾದರೂ ಜೆನ್ಯೂನ್ ಅಂತ ಅನಿಸಿದ್ರೆ ಮಾತ್ರ ಹೋಗಿ ನೋಡಿ, ಇಲ್ಲಾಂದರೆ ತೊಗೋಬೇಡಿ. ನೆಕ್ಸ್ಟ್ ಫುಲ್ ಸಿಲೆಬಸ್ ಕವರ್ ಮಾಡಲಿಕ್ಕೆ ನೀವೇನು ಮಾಡಬೇಕು ಆ್ಯಸ್ ಅ ಬಿಗಿನರ್ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ನಾನು ಸ್ವಲ್ಪ ಕೋರ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋರ್ಗೂ ಇದೇನೆ. ಆಫೀಸರಿಂದ ತೊಗೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ನಾನು ಅಡ್ಡಾಯಿಂದ ನನ್ನ ಒನ್ ಆಫ್ ಮೈ ಫ್ರೆಂಡ್ ತೊಗೊಂಡಿದ್ರು, ತುಂಬ ರಿಮಾರ್ಕ್ಸ್ ಬಂದಿದೆ. ಅಡ್ಡಾ ವಾಸ್ ಬೆಸ್ಟ್ ಅಪ್ ಟು 2023. ಯಾರ್ಯಾರು ಓದಿದ್ದಾರೆ ಲೈಕ್ ಕನ್ನಡದಲ್ಲಿ ಅಂತಂದರೆ ಬ್ಯಾಂಕಿಂಗ್ ಕನ್ನಡಿಗ, ಅವರು 2023 ಆವಾಗಲೇ ಓದಿದ್ದು ಅನಿಸುತ್ತೆ, ಅವರು ಕೂಡ ಅದನ್ನು ಹೇಳಿದರು. ಅದಾದಮೇಲೆ ಬ್ಯಾಂಕಿಂಗ್ ಕ್ಲಾಸ್ಮೇಟ್ ವಿಜಯಲಕ್ಷ್ಮಿ ಅಕ್ಕ ಇದ್ದಾರಲ್ಲ, ಅವರು ಕೂಡ ಹೇಳಿದರು ಇದನ್ನು ನಾನು ಅಡ್ಡ ತೊಗೊಳ್ಳಿಲ್ಲ, ಲಾಸ್ಟಿಗೆ ಬೇರೆಗೆ ಶಿಫ್ಟ್ ಆದೆ ಅಂತಲೂ ಹೇಳಿದ್ದಾರೆ. ಬೇಕಾದ್ರೆ ಅವ್ರದ್ದು ವೀಡಿಯೋಸ್ ಇದೆ, ಅವ್ರದ್ದು ವೀಡಿಯೋಸ್ ನೋಡಿ ನಾನು ವೀಡಿಯೋದಲ್ಲಿ ನಾನು ಪಿನ್ ಮಾಡಿದ್ದೀನಿ, ಅವ್ರದ್ದು ಕಮೆಂಟಲ್ಲಿ ಹಾಕಿದ್ದೀನಿ, ಯಾರೋ ಕೇಳಿದರು ಅಂತ. ಲೈಕ್ ಕನ್ನಡದವರೇ ಅದನ್ನು ಹೇಳ್ತಿದ್ದಾರೆ ಅಂತ ಅಂದರೆ ನೀವು ಇನ್ಫ್ಲೂಯೆನ್ಸ್ ಆಗೋಕ್ಕೆ ಹೋಗಬೇಡಿ. ನಾನು ಮಾಡಿದ ತಪ್ಪು ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಆದರೆ ಬೆಸ್ಟ್, ನಾನು ತುಂಬ ಜಾಸ್ತಿ ಟ್ರಯಲ್ ಆ್ಯಂಡ್ ಎರರ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ನಾನು ಎಲ್ಲದನ್ನು ನೋಟ್ ಮಾಡ್ಕೊಂಡಿದ್ದೆ, ಅದನ್ನು ತೋರಿಸ್ತೀನಿ ನಾನು ಹೆಂಗೆ ನೋಟ್ ಮಾಡ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಅಂತ. ಆಫೀಸರಲ್ಲೇ ತೊಗೊಳ್ಳಿ ಅಂತ ನನ್ನ ಸಜೆಷನ್. ಯಾಕಂದರೆ ನಿಮಗೆ ಅಲ್ಲೇ ನಿಮಿಷ ಮ್ಯಾಮ್ ಸಿಗ್ತಾರೆ. ಓಕೆನಾ? ನಿಮಿಷ ಮ್ಯಾಮ್ದು ಇಂಗ್ಲೀಷ್ ಕೋರ್ಸ್ ಅಲ್ಲೇ ಸಿಕ್ಬಿಡುತ್ತೆ. ಅಲ್ಲಿ ಪರ್ಫೆಕ್ಷನ್ ಕ್ಲಾಸು ಸಿಗುತ್ತೆ, ಗ್ರಾಮರ್ ಗ್ರಂಥು ಸಿಗುತ್ತೆ. ಓಕೆನಾ? ಅದಾದಮೇಲೆ ನಿಮಗೆ ಜಾಸ್ತಿ ಬೇಕಾಗೋದು ಸಿ ಎಗೆ ನೀವು ಆಲ್ಮೋಸ್ಟ್ ಕರೆಂಟ್ ಅಫೇರ್ಸಿಂದು PDF ನೋಡ್ತಾ ಇರ್ತೀರ. ಬಟ್ ಆದರೆ ಎಲ್ಲದೂ ವರ್ಕ್ ಆಗಲ್ಲ. ಲೈಕ್ ಬ್ಯಾಂಕಿಂಗ್ ಅವೇರ್ನೆಸ್ ಇದೆಯಲ್ಲ, ಅದರಲ್ಲಿ ಕುಸ್ಸರು ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ಜನರಲ್ ಅವೇರ್ನೆಸ್ ಡೈಲಿ ಅಂತ ಬಂದ್ರೂ ಅವ್ರು ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಅನ್ನೋ ಟೈಮಲ್ಲಿ ಪೇಯ್ಡ್ ಮ್ಯಾರಥಾನ್ಗಳು ಮಾಡ್ತಾರೆ, ಫ್ರೀ ಮ್ಯಾರಥಾನ್ ಮಾಡಲ್ಲ ಅವರು.
ಅವರು ಪೇಯ್ಡ್ ಮ್ಯಾರಥಾನ್ಗಳು ಮಾಡ್ತಾರೆ ಸೆಕ್ಷನ್ ವೈಸು. ಅದು ತುಂಬ ಯೂಸ್ ಆಗುತ್ತೆ. ನಾನು ಈ ಸರಿ ಏನಾದರೂ ಅಲ್ಪ ಸ್ವಲ್ಪ GLE ಮಾರ್ಕ್ಸ್ ತೆಗೆದಿದ್ದೀನಿ ಅಂದರೆ ಅವ್ರು ಪೇಯ್ಡ್ ಮ್ಯಾರಥಾನಿಂದಾನೆ. ಅದಾದಮೇಲೆ ಅಂಕುಶ್ ಸರ್ದು ಥ್ರೆಡ್ ಮೆಥಡು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಹಾಗಾಗಿ ಅದನ್ನು ತಗೊಳ್ಳಿ. ನೆಕ್ಸ್ಟ್ ಏನಾದರೂ ರೀಸನಿಂಗ್ ಸ್ಟ್ರಾಟಜಿ ಮಾಡಬೇಕು ಅಂತ ಅಂದರೆ ಕೆಳಗಡೆ DM ಮಾಡಿರಿ, ಕಮೆಂಟ್ ಹಾಕಿರಿ, ನಾನು ಹೇಳಿರ್ತೀನಿ. ಅದಾದಮೇಲೆ ಕೆರಿಯರ್ ಡಿಫೈನರ್ದು ಯಾರಾದರೂ ಆಫೀಸರಲ್ಲೇ ಆಶೀಶ್ ಸರ್ದು ಓಕೆ ನನಗೆ ಅರ್ಥ ಆಗ್ತಿದೆ ಮ್ಯಾಥ್ಸ್ ಅಂತ ಅನ್ನೋದಾದರೆ ಕೆರಿಯರ್ ಡಿಫೈನರ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನೋಡಿದ್ದೀನಿ ಆಶೀಶ್ ಸರ್ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ರಿಸೋರ್ಸ್ನ ಪ್ರೊವೈಡ್ ಮಾಡ್ತಾರೆ. ಇಲ್ಲ ಇನ್ ಕೇಸ್ ನೀವೇನಾದರೂ ನಂತರ ಕೌಶಿಕ್ ಸರ್ಗೆ ಫಸ್ಟು ನಾನು ತೊಗೊಂಡಿದ್ದೆ ಕೌಶಿಕ್ ಸರ್ದಲ್ವಾ, ಸೊ ನಾನು ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ನಾನು ಅವ್ರದ್ದು ಸಂಪೂರ್ಣ ಬ್ಯಾಚ್ನ ತೊಗೊಂಡಿದ್ದೀನಿ. ಅದು ಆಲ್ಮೋಸ್ಟ್ 200 ಆಯಿತು. ಅದು ಕೋಡ್ ಎಲ್ಲ ಹೋಗಿ 1800 ಸಮಥಿಂಗ್ ಆಗುತ್ತೆ. ಸಾಧನಾ ಬ್ಯಾಚ್ ಫಾರ್ ಪ್ರಾಕ್ಟೀಸ್, ಮೇನ್ಸ್ ಪ್ರಾಕ್ಟೀಸಿಗೋಸ್ಕರ ಇಲ್ಲ ಪ್ರೀ ಪ್ರಾಕ್ಟೀಸಿಗೋಸ್ಕರ. ಸಿಲೆಬಸ್ ಆಲ್ರೆಡಿ ಮುಗ್ದೋಗಿದೆ ನಂದು, ಬರೀ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಅಂತ ಅಂದರೆ ಅವರು ಸಾಧನನ ತೊಗೊಳ್ಳಿ, ಸಾಕು 1200 ಆಗುತ್ತೆ. ಇದಿಷ್ಟು ನಂದು ಅಡ್ಡ. ನನ್ನ ಪ್ರಕಾರ ನಾನು ಅಡ್ಡನ ಸಜೆಸ್ಟ್ ಮಾಡಲ್ಲ ಆ್ಯಂಡ್ ಅನ್ಅಕಾಡೆಮಿ ಕೂಡ ಸಜೆಸ್ಟ್ ಮಾಡಲ್ಲ. ಅದರಲ್ಲಿ ರೀಸನಿಂಗ್ ಪುನೀತ್ ಸರು ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ, ಸ್ಟಡಿ ನೀತಿಲೂ ಚೆನ್ನಾಗಿ ಮಾಡ್ತಾರೆ, ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಸಜೆಸ್ಟ್ ಮಾಡೋದೇ ಎಸ್ ಆಫೀಸರ್. ಬಟ್ ಆದರೆ ಇದರಲ್ಲಿ ಮಾಕ್ ತೊಗೋಬೇಡಿ, ಬರೀ ಸಿಲೆಬಸ್ ಮಾತ್ರ ತೊಗೊಳ್ಳಿ. ಅದಾದಮೇಲೆ ಕೆರಿಯರ್ ಡಿಫೈನರ್ ಕೌಶಿಕ್ ಸರ್, ಇದು ಅಷ್ಟೇ. ಹರ್ಷಲ್ ಸರ್ನು ಚೆನ್ನಾಗೇ ಮಾಡ್ತಾರೆ, ಬಟ್ ಆದರೆ ಅವ್ರದ್ದು ಮೋಸ್ಟ್ ಮೇನ್ಸಿಗೆ ಇರುತ್ತೆ ಆ್ಯಂಡ್ ಕೌಶಿಕ್ ಸರು ಮೇನ್ಸು ಮತ್ತು ಪ್ರೀನ ಒಂದೇ ಸರಿಗೆ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅದಾದಮೇಲೆ ನೆಕ್ಸ್ಟ್ ಮಾರ್ಕ್ಸಿಗೆ ಅಂತ ಬಂದರೆ ನಾನು ಸಜೆಸ್ಟ್ ಮಾಡಿದೆ 3 ಪ್ಲ್ಯಾಟ್ಫಾರ್ಮ್. ಒಂದು ಗೈಡ್ಲಿ, ಒಂದು ಟೆಕ್ಸ್ಟ್ ಬುಕ್, ಒಂದು ಆಲಿವ್ ಬೋರ್ಡ್. ಇನ್ ಕೇಸ್ ನೀವೇನಾರ ಗೈಡ್ಲಿಯಲ್ಲಿ ಫುಲ್ ತೊಗೊಳ್ತಿದ್ರೆ ಫುಲ್ ಲೈಕ್ PDF ಬಂಡಲಿಂದ ಹಿಡಿದು ಎಲ್ಲ ಸೇರಿ ಅದರಲ್ಲಿ ಆಲ್ಮೋಸ್ಟ್ 3K ಏನೋ ಆಗುತ್ತೆ. ಅದೇನಾರ ಫುಲ್ ತೊಗೊಳ್ತಿದ್ರೆ ನಿಮಗೆ ಇನ್ನೆರಡು ಅವಶ್ಯಕತೆಗೆ ಬರಲ್ಲ, ಅದರಲ್ಲೇ ಬೇಜಾನ್ ರಿಸೋರ್ಸ್ ಸಿಕ್ಬಿಡುತ್ತೆ ಗೈಡ್ಲಿಯಲ್ಲಿ. ನೀವು ಅದನ್ನು ಫುಲ್ ತೊಗೊಳ್ಳಿ. ಇನ್ ಕೇಸ್ ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ ಅಂತ ಅಂದರೆ ಬರೀ 200 ರೂಪಾಯಿಗೆ ಟೆಕ್ಸ್ಟ್ ಮಾಕ್ ಬರುತ್ತೆ. ನಾನು ತೊಗೊಂಡಿರೋದು ಇದೆ. ನಾನು PDF ಕೋರ್ಸ್ ಎಲ್ಲ ತೊಗೊಂಡಿಲ್ಲ, ಯಾಕಂದರೆ ರಿವಿಷನ್ ಸೀಟೇ ತುಂಬ ಇದ್ದಾವೆ ಸರ್ಗಳು ಕಳಿಸೋದೆಲ್ಲ, ಅದು ಮಾಡಿದ್ರೇ ಸಾಕಾಗುತ್ತೆ. ಅದಕ್ಕೋಸ್ಕರ 200 ರೂಪೀಸಿಗೆ ಮಾಕ್ ಇದೆ ಗೈಡ್ಲಿ ಅವ್ರದ್ದು. ಫುಲ್ ಮಾಕ್ ಸಿಕ್ಬಿಡುತ್ತೆ, ಗೋಲ್ಡನ್ ಮಾಕ್. ಅದನ್ನು ತೊಗೊಂಡ್ಬಿಟ್ರೆ ಫುಲ್ ಎಲ್ಲ 2023 ಇಯರ್ಸ್ದು ಸಿಗುತ್ತೆ, 2024ಇಂದು, 2025ಇಂದು. ಇದರಲ್ಲಿ ಸಾಲ್ವ್ ಮಾಡೋಕ್ಕೇ ತುಂಬ ಆಗಿಬಿಡುತ್ತೆ ನಿಮಗೆ. ಆ್ಯಂಡ್ ಟೆಕ್ಸ್ಟ್ ಬುಕ್ಕು ಆಲಿವ್ ಬೋರ್ಡಲ್ಲಿ ಸಜೆಸ್ಟ್ ಮಾಡೋದಾದರೆ ನಾನು ಆಲಿವ್ ಬೋರ್ಡ್ನ ಸಜೆಸ್ಟ್ ಮಾಡ್ತೀನಿ. ಇಂಗ್ಲೀಷ್ ತುಂಬ ಚೆನ್ನಾಗೇ ಬರುತ್ತೆ. ಟೆಕ್ಸ್ಟ್ ಬುಕ್ಕು ದಿನ ಲೋ ಆಗ್ತಾ ಇದೆ, ಬಟ್ ಆದರೆ ನೋಡಿ ನಿಮ್ಗೆ ಏನಾದ್ರು ಟೆಕ್ಸ್ಟ್ ಬುಕ್ಕಲ್ಲೇ ಬೇಕು ಅನಿಸಿದ್ರೆ ಅವ್ರದ್ದು ಕಮ್ಮಿ ರೇಟಿಗೆ ಸಿಗುತ್ತೆ. ಫೈನಾನ್ಷಿಯಲ್ ಏನಾದರೂ ಲೈಕ್ ಬೇಕು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ಕನ್ನೇ ತೊಗೊಳ್ಳಿ. ಇದಿಷ್ಟು ನಂದು ಎಕ್ಸ್ಪೀರಿಯನ್ಸ್. ಇದರೊಳಗೆ ಆಲ್ಮೋಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ 6 ಮಂತ್ಸಿಂದ ಲೈಕ್ ಎಲ್ಲರೂ ಹೇಳಿರ್ತಾರಲ್ಲ, ಅದನ್ನೆಲ್ಲ ಒಂದು ಪಾಯಿಂಟ್ ಮಾಡ್ಕೋತಾ ಇದ್ದೆ. ಅದಾದಮೇಲೆ ಯಾವ್ದು ತೊಗೋಬೇಕು, ಯಾಕೆ ಸ್ಮಾರ್ಟ್ ಗಿಡ CA ಬೇಡ ಅಂತ ಹೇಳಿದರು. ಲೈಕ್ ನನಗೆ CA ಆಲ್ಮೋಸ್ಟ್ ಇದರಲ್ಲಿ ತೊಗೊಂಡ್ಬಿಟ್ಟಿದ್ದೆ. ಏನಾಯಿತು, ಅದ್ರ ಬಗ್ಗೆ ಹೇಳಿಲ್ಲಲ್ಲ. CAನ ನಾನು ಕರೆಂಟ್ ಅಫೇರ್ಸ್ ಅಂತ ಇದೆಯಲ್ಲ, ಕೆರಿಯರ್ ಅಫೇರ್ಸ್ ಸಮಥಿಂಗ್, ಕ್ಲೌಡ್ ಅಫೇರ್ಸ್ ಏನೋ ಇದೆ ಅಲ್ಲ, ಅದರಲ್ಲಿ ನಾನು ತೊಗೊಂಡಿದ್ದು. ಸಾರಿ ನಂಗೆ ನೆನಪಾಗ್ತಾ ಇಲ್ಲ. ಕೆರಿಯರ್ ಕ್ಲೌಡ್. ಓಕೆನಾ, ಕೆರಿಯರ್ ಕ್ಲೌಡಲ್ಲಿ ತೊಗೊಂಡಿದ್ದೇನೆ. ಅದರಲ್ಲೇ ನನಗೆ ಪೇಯ್ಡ್ ತೊಗೊಂಡಿರೋದ್ರಿಂದ ಕೆರಿಯರ್ ಕ್ಲೌಡಲ್ಲಿ ಆಲ್ಮೋಸ್ಟ್ ಕ್ವಿಝು ಬರ್ತಿದೆ ಆ್ಯಂಡ್ ಲೈಕ್ ಮಂತ್ಲಿ ಕ್ವಿಝ್ ಕೂಡ ಬರ್ತಾಯಿದೆ. ಅದನ್ನೇ ಸ್ಮಾರ್ಟ್ ಗಿಡದವರು ಮಾಡ್ತಾ ಇರೋದು. ಆದರೆ ಮಂತ್ಲಿ ಕ್ವಿಝ್ನ ಅವರು ತುಂಬ ಪ್ರಮೋಟ್ ಮಾಡ್ತಾ ಇದ್ದಾರೆ, ಇವರು ಮಾಡ್ತಾ ಇಲ್ಲ ಅಷ್ಟೇ. ಬಟ್ ಅದೇ ನನಗೇನೋ CA ಅಫೇರ್ಸ್ ಕ್ಲೌಡಲ್ಲೇ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ನಾನು ಅವ್ರದ್ದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಅನಾಲಿಸಿಸ್ ಕೂಡ ನಾನು ನೋಡಿದ್ದೀನಿ ಬೇರೆ ಎಕ್ಸಾಮ್ಸ್ಗಳ್ದೆಲ್ಲ, ಹಾಗಾಗಿ. ಆ್ಯಂಡ್ ಇದಿಷ್ಟು ನಾನು ಸ್ಟಾರ್ಟ್ ಮಾಡಿದಾಗ ಎಲ್ಲ ಬರ್ಕೋತಾ ಇದ್ದೆ, ಯಾರ್ಯಾರು ಏನೇನು ಹೇಳಿದ್ರು. ನಾನು ಯಾವುದೇ ಇನ್ಫ್ಲೂಯೆನ್ಸರ್ಸ್ನ ನೋಡಿದ್ರು ಅವ್ರು ಏನು ಡ್ರಾಬ್ಯಾಕ್ ಹೇಳ್ತಾ ಇದ್ದಾರೆ ಅಥವಾ ಅವ್ರು ಏನು ಸರಿ ಹೇಳ್ತಾ ಇದ್ದಾರೆ ಆ್ಯಂಡ್ ನಾನು ಯಾರನ್ನ ತೊಗೋಬೇಕು ಇದ್ರ ಬಗ್ಗೆ ಎಲ್ಲ ಬರ್ಕೋತಾ ಇದ್ದೆ. ನೀವು ಹಾಗೆ ಮಾಡಿ. ನಿಮಿಷ ಮ್ಯಾಮ್ದು ಏನೇನು ಮಾಡ್ಕೋಬೇಕು, ಅವ್ರದ್ರಲ್ಲಿ ಡೈಲಿ ಯೂಸೇಜ್ ಮಾಡ್ಕೋಬೇಕು, ಯಾವ್ದಾವ್ದು ಮಾಡ್ತಾರೆ ಅವ್ರ ಕ್ಲಾಸ್. ಈಗ ನಾವು ಹೇಳಿರ್ತೀವಲ್ಲ ಸ್ಟ್ರಾಟಜಿ ವೀಡಿಯೋಸ್ಗಳೆಲ್ಲ, ಅದರಲ್ಲಿ ನಾನು ಸ್ವಲ್ಪ ಬರ್ಕೋತಾ ಇದ್ದೆ, ನನಗೆ ಯಾರು ಓಕೆ ಇವ್ರನ್ನ ನೋಡಬೇಕು ಅಂತ. ಆ್ಯಂಡ್ ಅದೇ ಫೈನಲ್ ಆಯಿತಾ ಇಲ್ವಾ, ಲೈಕ್ ನಾನು ಓದ್ತಾ ನನಗೆ ಗೊತ್ತಾಗ್ತಾ ಇತ್ತು ಅಪ್ಡೇಟ್ ಆಗಬೇಕು, ಬೇರೆಯವ್ರ ಹತ್ರ ಕಲಿಬೇಕು ಅಂತ. ಅಂಕುಶ್ ಸರ್ ಅಂತ ಹೇಳಿದರು, ಅವ್ರದ್ದೂ ತೊಗೊಂಡಿರಲಿಲ್ಲ ಸ್ಟಾರ್ಟಿಂಗು, ಬಟ್ ಆದರೆ ಆಮೇಲೆ ತೊಗೊಂಡಿದ್ದೀನಿ. ಇದಿಷ್ಟು. ಆಮೇಲೆ ನಾನು ಫೈನಲೈಸ್ ಆಗಿ ಇಷ್ಟು ಜನದ ಹತ್ರ ನಾನು ತೊಗೋಬೇಕು, ಇಷ್ಟು ಜನದ ಚಾನಲ್ ನೋಡಬೇಕು ಅಂತ ಅಂದ್ಕೊಂಡಿದ್ದು. ಆ್ಯಂಡ್ ನಾನು ಬೇಸಿಕ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಇಷ್ಟು ಜನದ ಚಾನಲ್ ನೋಡ್ತಾ ಇದ್ದೆ. ಬಟ್ ಆದರೆ ನನ್ನ ಪ್ರಕಾರ ಲೈಕ್ ಅದಕ್ಕೆ ನಂದು ಸಿಲೆಬಸ್ಸು ಸ್ವಲ್ಪ ಹಿಂದೆ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನೀವು 1 ಟೀಚರ್ 1 ಫ್ಯಾಕಲ್ಟಿ ಅಂತ ಯೂಸ್ ಮಾಡಿ. ಲೈಕ್ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಏನಾದರೂ ಪರ್ಚೇಸ್ ಮಾಡೋದಾದರೆ ಆ ಥರ ಪರ್ಚೇಸ್ ಮಾಡ್ಕೊಳ್ಳಿ. ಬೇರೆ ಟೀಚರ್ಸ್ಗಳನ್ನ ಅಂತ ಹೋಗಬೇಡಿ, ಅದು ತುಂಬ ಹೆವಿ ಅನಿಸುತ್ತೆ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ, ನಿಮಗೆ ಯೂಸ್ಫುಲ್ ಆಗಿದೆ ಅಂತ
ನಿಮ್ಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.